ಇನ್ನು ಪರಪ್ಪನಗ್ರಹಾರ ಜೈಲಿನ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ನೇಯ ವಿಭಾಗ ಪೊಲೀಸರು ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು 15 ಮೊಬೈಲ್ಗಳು ಪತ್ತೆಯಾಗಿವೆ ಅನ್ನುವಂಥದ್ರ ಬಗ್ಗೆ ಲಭ್ಯವಾಗ್ತಿರುವಂತಹ ಮಾಹಿತಿ. ದಾಳಿ ವೇಳೆ ಸಿಕ್ಕಂತಹ 15 ಮೊಬೈಲ್ ಫೋನ್ಗಳನ್ನು ಈಗ FSLಗೆ ರವಾನೆ ಮಾಡಲಾಗಿದೆ. 2 ಬ್ಯಾರಕ್ ಮೇಲೆ ದಾಳಿ ನಡೆಸಿದಂತಹ ಆಗ್ನೇಯ ವಿಭಾಗದ ಪೊಲೀಸರು ಇಲ್ಲಿ 15 ಫೋನ್ಗಳು ಪೈಪ್ನಲ್ಲಿ ಅಡಗಿಸಿಟ್ಟಿದ್ರು ಅಂತ ಹೇಳಿ ಗೊತ್ತಾಗಿದೆ. ಎಲೆಕ್ಟ್ರಿಕ್ ರೂಮ್, ಬಾತ್ರೂಮ್ ಪೈಪ್ಗಳಲ್ಲಿ ಮೊಬೈಲ್ಗಳು ಪತ್ತೆಯಾಗಿವೆ. ಸುಮಾರು 15 ಮೊಬೈಲ್ ಫೋನ್ಗಳನ್ನು ಪೊಲೀಸರು ಅದನ್ನು ವಶಪಡಿಸಿಕೊಂಡಿದ್ದಾರೆ ಪತ್ತೆ ಹಚ್ಚಿ. ಎಲ್ಲ 15 ಮೊಬೈಲ್ ಫೋನ್ಗಳನ್ನು ಈಗ FSLಗೆ ರವಾನೆ ಮಾಡಲಾಗ್ತಾ ಇದೆ. FSLನಲ್ಲಿ ಮೊಬೈಲ್ ಡಿಕೋಡ್ ಮಾಡೋದಕ್ಕೆ ಪೊಲೀಸರು ಚಿಂತನೆಯನ್ನು ನಡೆಸಿದ್ದಾರೆ. ಅಂದರೆ ಇದು ಸಿಮ್ ಯಾವುದಿದೆ ಅಥವಾ ನಂಬರ್ ಯಾವುದಿದೆ, ಇದರಿಂದ ಯಾರ್ಯಾರಿಗೆ ಕಾಲ್ ಹೋಗಿದೆ, ಯಾರು ಬಳಸ್ತಿದ್ದಿರಬಹುದು, ಇಂಥ ಎಲ್ಲ ವಿಚಾರಗಳನ್ನು ತಿಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ FSLನ ಒಂದು ಸಹಾಯ ಬೇಕಾಗುತ್ತೆ. ಸೊ ಹಾಗಾಗಿ FSLಗೆ ಇದನ್ನು ಕಳುಹಿಸಲಾಗಿದೆ. ಸೊ FSL ರಿಪೋರ್ಟ್ ಬಂದ ನಂತರ ಇದರ ಬಗ್ಗೆ ಕ್ರಮಗಳನ್ನು ಪೊಲೀಸರು ಕೈಗೊಳ್ತಾರೆ. ಇನ್ನು ಇವತ್ತು ಬೇರೆ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಗ್ಯಾಂಗ್ ಅನ್ನ ಶಿಫ್ಟ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ರೌಡಿ ಶೀಟರ್ ನಾಗ ಸೇರಿದಂತೆ 27 ಆರೋಪಿಗಳು ಈಗ ರಾಜ್ಯದ ಬೇರೆ ಬೇರೆ ಜೈಲಿಗೆ ಅವರನ್ನ ಹಾಕಬೇಕು ಅಂತೇಳಿ ಕೋರ್ಟ್ ಕೂಡ ಆದೇಶವನ್ನು ನೀಡಿದೆ. ಸೊ ಅದರಂತೆ ಒಟ್ಟು 27 ಕೋಕಾ ಕಾಯ್ದೆಯ ಆರೋಪಿಗಳು, ಕೋಕಾ ಕಾಯ್ದೆಯಡಿ ಆರೋಪಗಳು, ಇವ್ರ ಮೇಲೆ ಪ್ರಕರಣಗಳು ದಾಖಲಾಗಿರುವಂಥದ್ದು, ಇವರೆಲ್ಲರೂ ಕೂಡ ಶಿಫ್ಟ್ಗೆ ಆದೇಶವನ್ನು ಕೊಡಲಾಗಿತ್ತು. ಅದರಂತೆ ರೌಡಿ ನಾಗ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಇವತ್ತು ಸಿಬ್ಬಂದಿ. ಗ್ರೇಸ್ ವಾಲ್ಟರ್, ವೇಲು, ಮನೋಹರ್ ಇವರನ್ನೆಲ್ಲ ಬೆಳಗಾವಿ ಜೈಲಿಗೆ, ಧಾರವಾಡ ಜೈಲಿಗೆ ಮೋಹನ್, ಕಣ್ಣನ್, ಕಾರ್ತಿಕ್ ಮತ್ತು ಆನಂದ್, ಇನ್ನು ವಿಜಯಪುರ ಜೈಲಿಗೆ, ಹಾಗೆ ಸಿದ್ದಾಪುರ ಸುನಿಲ್, ಈತನನ್ನ ಮತ್ತು ಗೋಕುಲ್, ಪ್ರವೀಣ್ ಅಲಿಯಾಸ್ ವಾಲೆ, ರಮೇಶ್ ಇವರನ್ನೆಲ್ಲರೂ ಕೂಡ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಹಾಗೆ ಶ್ರೀನಿವಾಸ್, ಪ್ರದೀಪ್, ದಿನೇಶ್ ಇವರಿಬ್ಬರನ್ನ ಮೈಸೂರು ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅದರಂತೆ ಈಗ ಬೆಳಗಾವಿಗೆ ವಿಲ್ಸನ್ ಗಾರ್ಡನ್ ನಾಗನನ್ನು ಶಿಫ್ಟ್ ಮಾಡೋದಕ್ಕೆ ಪ್ರಕ್ರಿಯೆಗಳು ನಡೀತಾ ಇವೆ.